ಇದು ಬಟ್ ಸಂಡೇ ಮಂಡೇ ಟ್ಯೂಸ್ಡೇ ವಿಡಿಯೋ ಆಗಿರುತ್ತೆ. ಯಾಕೋ ವಿಡಿಯೋ ಎಡಿಟ್ ಮಾಡೋ ಮೂಡೇ ಇರಲಿಲ್ಲ. ಸೊ ಹಾಗಾಗಿ ಶೂಟ್ ಮಾಡಿದ್ದೆ. ಬಟ್ ಇದು ಬಂದು ಸಂಡೇನೇ ಬೆಳಗ್ಗೆನೇ ಜಾಮ್ ಮಾಡೋಣ ಅಂತ, ಹೋಮ್ ಮೇಡ್ ಜಾಮ್. ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ ಜಾಮೂನು, ಅಂದರೆ ನೇರಳೆ ಹಣ್ಣು ಮತ್ತು ಪ್ಲಮ್ಸು. ಸೊ ನೀವು ಚೆರೀಸ್ ಹಾಕ್ಕೋಬೋದು, ಆ್ಯಪಲು. ಆಮೇಲೆ ಆ್ಯಪಲ್ಲು ಹಾಕಿದೆ ಅರ್ಧ, ಅದನ್ನು ಗ್ರೈಂಡ್ ಮಾಡಿ ಹಾಕಿದೆ. ಆಮೇಲೆ ಒಂದು ಬನಾನ ಕೂಡ ಹಾಕಿದೆ. ಸರಿ ಬರಲಿಲ್ಲ ಅಂದ್ಕೊಂಡು ನಾನು ಶೂಟ್ ಮಾಡಲಿಲ್ಲ ಅದನ್ನು. ಬಟ್ ಸಾಕಾಗಿ ಬಂತು ಜಾಮು. ಸ್ವಲ್ಪ ಹುಳಿ ಇತ್ತು. ಇದು ಏನಪ್ಪ ಅಂದರೆ ಎರಡೂ ಪ್ಲಮ್ಮು ಹುಳಿ ಇತ್ತು, ಅದು ಹುಳಿ ಇತ್ತು. ಸೊ ಹಾಗಾಗಿ ಬೇಡ ಅಂದ್ಕೊಂಡೆ. ಬಟ್ ಚೆನ್ನಾಗಿ ಬಂತು ತುಂಬ. ಆ್ಯಕ್ಚುಲಿ ಹುಳಿ ಇಲ್ಲದೆ ಇರೋವಂಥದ್ದನ್ನು ತೊಗೊಳ್ಳಿ, ಸ್ವೀಟ್ ಆಗಿರೋದು ಹಣ್ಣಾಗಿರೋದು ಅಂಥದ್ದನ್ನು. ಅದಕ್ಕೆ ನಿಮಗೆ ಸಕ್ಕರೆ ಅಥವಾ ಸ್ವೀಟು ಬೆಲ್ಲನೇ ಹಾಕಿದೆ ನಾನು ಇದಕ್ಕೆ. ಆಮೇಲೆ ಬನಾನ ಹಾಕಿದ್ರಿಂದ ಸ್ವೀಟ್ ಕಮ್ಮಿ ಹಾಕಿದೆ. ಸೊ ಹಂಗೆ ಹಾಕಿದಾಗ ಏನಾಗುತ್ತೆ, ನಿಮಗೆ ಶುಗರ್ ಜಾಸ್ತಿ ಬೇಕಾಗಿಲ್ಲ ಆವಾಗ. ಸೊ ಹಾಗಾಗಿ ಅದನ್ನು ಮಾಡಿದೆ. ಜಸ್ಟ್ ಅದನ್ನು ಬೇಯಿಸ್ಕೊಳ್ಳೋದು ಅಷ್ಟೇ. ಬೇಯಿಸ್ಕೊಳ್ಳೋದು ನೀವು ಬೀಜ ತೆಗೆದ್ಬಿಟ್ಟು ಮಾಡ್ಬೋದು. ನಾನು ಬೀಜ ತೆಗೆದೇ ಮಾಡಿದೆ. ಡಬಲ್ ಚಕ್ಕರ್ ಕೆಲಸ ಆಯಿತು. ಬೀಜ ತೆಗೆದ್ಬಿಟ್ಟು ಅದನ್ನು ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಉಪ್ಪು, ಒಂದು ಚಿಟಕಿ ಉಪ್ಪು ಹಾಕಿದ್ರೆ ಆವಾಗ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಅದಾದಮೇಲೆ ಲಾಸ್ಟಲ್ಲಿ ಸಕ್ಕರೆ ಹಾಕಿ ಸ್ವಲ್ಪ ಚಕ್ಕೆ ಪುಡಿ ಹಾಕಿದ್ರೆ ಅಲ್ಲಿಗೆ ಜಾಮ್ ರೆಡಿ, ಹೋಮ್ ಮೇಡ್. ಆ್ಯಂಡ್ ಇಟ್ಸ್ ಸೂಪರ್. ಹೊರಗಡೆನಲ್ಲಿ ಬರೀ ನಿಮಗೆ ಶುಗರ್ ಕೊಡ್ತಾರೆ ಅಷ್ಟೇ, ಕೆಮಿಕಲ್ಸ್ ಇರುತ್ತೆ ಅಷ್ಟೇ. ಸೊ ಮನೆಯಲ್ಲೇ ಮಾಡಿದೆ, ಸಖತ್ತಾಗಿತ್ತು. ನನ್ನ ಮಕ್ಕಳಂತೂ ಎವ್ರಿ ಡೇ ದೇ ಆರ್ ಎಂಜಾಯಿಂಗ್. ಇಟ್ಸ್ ಅ ಗಿಲ್ಟ್ ಫ್ರೀ ಜಾಮ್. ಇನ್ನೊಂದು ಸಲ ನಾನು ಕರೆಕ್ಟಾಗಿ ರೆಸಿಪಿ ಕೊಡ್ತೀನಿ. ಸೊ ಸಂಡೇ ಆ್ಯಸ್ ಯೂಶ್ವಲ್ ನನ್ನ ಬ್ರೇಕ್ಫಾಸ್ಟ್ ಇರುತ್ತೆ, ಗೊತ್ತಲ್ಲ ನಿಮಗೆ. ಸೊ ಏನೇನೆಲ್ಲ ಮಾಡಿದೆ, ಏನೇನೋ ತಲೆ ತಿಂತಿರ್ತಾರೆ ಅಲ್ಲಿ ಕೂತ್ಕೊಂಡು. ಆದಮೇಲೂ ಟೇಬಲ್ ಇಷ್ಟೆಲ್ಲ ವೆರೈಟಿ ಮಾಡಿರ್ತೀನಿ. ವಿತಿನ್ 1 ಅವರಲ್ಲಿ ಐ ಡೂ ದಿಸ್. ಇಷ್ಟೆಲ್ಲ ಜಾಮ್ ಮಾಡೋದು, ಎಗ್ ಆಮ್ಲೆಟ್ ಮಾಡೋದು, ಒಂದು ಕಡೆ ಟೋಸ್ಟ್ ಮಾಡೋದು, ಒಂದು ಕಡೆ ವೆಜಿಟೇಬಲ್ಸ್ ಮಾಡೋದು, ಇನ್ನೊಂದು ಕಡೆ ಟೀ ಮಾಡೋದು. ಸೊ ಅಲಾಂಗ್ ವಿತ್ ಮಧ್ಯದಲ್ಲಿ ನಂದು ಮಕ್ಕಳದು, ನಮ್ಮ ಯಜಮಾನ್ರದ್ದು ಮಾತುಗಳು ನಡೀತಾನೇ ಇರ್ತವೆ. ಸೊ ಇಷ್ಟು ತಲೆ ತಿಂತಾರೆ ಅಂದರೆ ಸಂಡೇ ಕೇಳಬೇಡಿ. ಬಟ್ ನಂಗೆ ಇಷ್ಟ, ನಂಗೆ ಸಂಡೇ ಅಂದರೆ ಹೀಗೆ ಇರಬೇಕು ಅಂತ ನನಗೆ ತುಂಬ ಇಷ್ಟ. ಎವ್ರಿ ಡೇ ನಾವು ಹೆಂಗೆಂಗೋ ಓಡ್ತೀವಿ, ತಿಂತೀವಿ, ಏನೇನೋ ಕೆಲಸ ಮಾಡ್ತೀವಿ. ಬಟ್ ಸಂಡೇ ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ ಸಮ್ ಪೀಸ್ಫುಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಸಖತ್ತಾಗಿತ್ತು ಮಾತ್ರ ಬ್ರೆಡ್ ಜಾಮು, ಕೇಳಬೇಡಿ. ನಾನು ಇನ್ನೊಂದು ಸಲ ಕರೆಕ್ಟಾಗಿ ರೆಸಿಪಿ ಕೊಡ್ತೀನಿ. ವೆರಿ ಈಸಿ, ಮಾಡೋ ಮನಸ್ಸಿರ್ಬೇಕು ಅಷ್ಟೇ. ಸೊ ನಿಮ್ಮ ಹತ್ರ ಯಾವ್ಯಾವ ಫ್ರೂಟ್ಸ್ ಇದ್ದು ಅದನ್ನೆಲ್ಲ ಹಾಕಿ ಮಾಡಿ ಅಲ್ಲಿ ಕೊಡೋದು. ನಾನು ನೋಡಿದ್ಮೇಲೆ ನಂಗೆ ಗೊತ್ತಾಯಿತು, ಅಲ್ಲಿ ಫ್ರೂಟೇ ಇರೋಲ್ಲ ಹೊರಗಡೆದ್ರಲ್ಲಿ, ಬರೀ ಶುಗರ್ ಇರುತ್ತೆ, ಆಮೇಲೆ ಕಾರ್ನ್ಫ್ಲೋರ್ ಇರುತ್ತೆ. ಅದರಲ್ಲಿ ಬರೀ ಫ್ಲೇವರ್ಸ್ ಹಾಕಿರ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಫ್ರೂಟ್ಸ್ ಇರೋಲ್ಲ. ನಾನು ಮಾಡಿರೋ ಥರ ನೀವು ಮಾಡಿ ಕೇಳಬೇಡಿ. ನಿಮಗೆ ವೆರೈಟಿ ಆಫ್ ಜಾಮ್ಸ್ ನಾನು ತೋರಿಸ್ತೀನಿ ನಾನು ಇದರಲ್ಲಿ, ನೀವು ನೋಡ್ಕೊಳ್ಳಿ. ಸೊ ಎಷ್ಟು ಚೆನ್ನಾಗಿದೆ ಅಂತ ಕೇಳಬೇಡಿ. ಅಲ್ಲಿ ನೋಡಿ ನನ್ನ ಎಕ್ಸ್ಪ್ರೆಷನ್ಸ್, ನನ್ನ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ ಚಪಾತಿ ಜೊತೆ. ನೆಕ್ಸ್ಟ್ ಡೇಗಂತೂ ಇನ್ನೂ ಸೂಪರಾಗಾಯಿತು. ನೀವು 1 ವೀಕ್ ಇಟ್ಕೊಳ್ಳಿ ಸಾಕು. ಏನು ಎವ್ರಿ ಡೇ ಮಾಡಬೇಕು ಅಂತಿಲ್ಲ, 1 ವೀಕ್ ಮಾಡಿ ಇಟ್ಕೊಂಡ್ರೆ ಸಾಕು. ಮಕ್ಕಳು ತಿಂತಾರೆ, ಎಂಜಾಯ್ ಮಾಡ್ತಾರೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ನಾರ್ಮಲ್ ದಾಲು ಸಾಂಬಾರು ಮಾಡಿದೆ. ಯಾಕೆ ಸಂಜೆಗೆ ಮೀನು ತರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮೀನು ಮಾಡ್ತೀನಲ್ಲ ಬೇಡ ಅಂದ್ಬಿಟ್ಟು ಮಧ್ಯಾಹ್ನ ಏನೂ ಮಾಡಲಿಲ್ಲ ನಾನು. ಸೊ ಹಾಗಾಗಿ ಅದಕ್ಕೆ ಎಗ್ ಹಾಕ್ಕೊಂಡು ಸಿಂಪಲಾಗಿ ಮಾಡಿದ್ವಿ. ಬಟ್ ಸಂಜೆ ಮೀನು ಸಾರು ಮಾಡೋಕ್ಕೇ ಆಗಲಿಲ್ಲ. ಸೊ ನಮ್ಮ ಮನೆಯವ್ರು ಏನೋ ಬ್ಯುಸಿ ಆಗೋದ್ರು. ಸೊ ಹಾಗಾಗಿ ತರೋಕ್ಕೆ ಟೈಮ್ ಆಗಲಿಲ್ಲ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಹೋಗಲಿ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ. ನಾನು ಟಯರ್ಡ್ ಆಗಿದೆ. 2-3 ಟೈಮ್ ಅಡುಗೆ ಮಾಡಿದ್ಮೇಲೆ ಸಂಜೆ ಮತ್ತೆ ಅಡುಗೆ ಮಾಡಬೇಕು ಅಂದರೆ ಇರಿಟೇಷನ್ ಆಗಿರೋದು ನನಗೆಲ್ಲನೂ. ಅದಕ್ಕೆ ನಾನು ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಬಟ್ ನೆನ್ನೆದು ಮೂಲಂಗಿ ಸಾರಿತ್ತು. ಮೂಲಂಗಿ ಸಾರು 1 ಡೇ ಆದಮೇಲೆ ಮಜಾನೇ ಮಜಾ. ಯಾರ್ಯಾರು ಇಷ್ಟಪಡ್ತೀರ ಹೇಳಿ, 1 ಡೇ ಆದಮೇಲೆ ಮೂಲಂಗಿ ಸಾರಾಗಿರ್ಬೋದು, ಹುಳ್ಳಿಕಾಳು ಸಾರಾಗಿರ್ಬೋದು, ಮೊಳಕೆ ಕಾಳು ಸಾರು, ಈ ಥರ ಸಾರು ಮಾತ್ರ ನೆಕ್ಸ್ಟ್ ಡೇಗೆ ಸೂಪರಾಗಿರುತ್ತೆ. ಸೊ ನಾನು ಅದು ಉಳಿದ್ರೂ ಅದನ್ನು ಎಸೆಯೋಕ್ಕೆ ಹೋಗಲ್ಲ. ಆ ಥರ ಸಾರುಗಳು ಮಾತ್ರ ಅದನ್ನು ತಿಂತೀನಿ ನಾನು ನೆಕ್ಸ್ಟ್ ಡೇಗೂ. ತುಂಬ ರುಚಿ ಕೊಡುತ್ತೆ. ಸೊ ಅದಾದಮೇಲೆ ಈವ್ನಿಂಗಿಗೆ ಆ್ಯಸ್ ಯೂಶ್ವಲ್ ಡ್ರೈ ಫ್ರೂಟ್ಸ್ ಸ್ವಲ್ಪನೇ ತೊಗೊತಾ ಇದ್ದೀವಿ. ಈಗ ಜಾಸ್ತಿ ತೊಗೊತಾ ಇಲ್ಲ, ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಬೇಡ, ಸ್ವಲ್ಪ ಕಟ್ ಡೌನ್ ಮಾಡೋಣ, ಸ್ವಲ್ಪ ಚೇಂಜ್ ಮಾಡಬೇಕು ನಂದು ಡಯಟ್ ರೊಟೀನ್ ಅಂದ್ಬಿಟ್ಟು ಸುಮ್ಮನಾಗ್ತಾಯಿದ್ದೀನಿ. ಅದಾದಮೇಲೆ ಫ್ರೂಟ್ ತೊಗೊಂಡೆ. ಫ್ರೂಟಲ್ಲೂ ಆ್ಯಪಲ್ ಮಾತ್ರನೇ ಇತ್ತು. ಸೊ ಆ್ಯಪಲ್ ತೊಗೊಂಡೆ. ಅದಾದಮೇಲೆ ಹೊಟ್ಟೆ ಇನ್ನೂ ಹಸಿತಾ ಇದು ಚುರು ಅಂತ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲಿ ಎಗ್ ಮಾಡಿಕೊಂಡೆ, ಆಮ್ಲೆಟು, ಸ್ವಲ್ಪ ಸೊಪ್ಪು ಗಿಪ್ಪು ಎಲ್ಲ ಹಾಕ್ಕೊಂಡು ಮಾಡಿಕೊಂಡೆ. ಸೊ ವೀಕೆಂಡಲ್ಲಿ ನಾನ್ ವೆಜ್ ತಿಂದಿಲ್ಲ ಅಂದರೆ ನನಗೆ ಒಂಥರ ಆಗ್ಬಿಡುತ್ತೆ, ನಾನು ಇನ್ನೂ ಬದುಕಿದ್ದೀನಿ ಅನ್ನಂಗಾಗುತ್ತೆ. ಸೊ ಈ ಥರ ಯಾರ್ಯಾರಿಗೆ ಅನಿಸುತ್ತೆ ಅಂತ ಹೇಳಿ. ಸೊ ನನಗೆ ನಾನ್ ವೆಜ್ ಬೇಕೇ ಬೇಕು ಹಂಗೆ ಅನಿಸುತ್ತೆ. ಬಟ್ ಇಲ್ಲ ಅಂದಿದ್ದೀನ ಅಂತ ನಂಗೆ ಸಖತ್ ಕೋಪ ಬರ್ತಿರುತ್ತೆ, ಸಿಟ್ಟು ಮಾಡ್ತಿರ್ತೀನಿ ಮನೆಯಲ್ಲಿ. ಸೊ ಅದಕ್ಕೆ ಕಾಂಪನ್ಸೇಟ್ ಹೇಗೆ ಮಾಡ್ಕೊಂಡೆ. ಅದಾದಮೇಲೆ ತಡಿ ಐಬ್ರೋನಾದರೂ ಮಾಡಿಸ್ಕೊಳ್ಳೋಣ, ಅದಾದರೂ ಮುಗಿಲಿ ಕೆಲಸ ಅಂತ ಐಬ್ರೋ ಮಾಡಿಸ್ಕೊಂಬರೋಕ್ಕೆ ಹೋದೆ. ಐಬ್ರೋ ಮಾಡಿಸ್ಕೊಂಡು ಬಂದು ಆ್ಯಸ್ ಯೂಶ್ವಲ್ ನಾರ್ಮಲ್ ಡೇ ಎಂಡ್ ಆಯಿತು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು
ಟ್ಯೂಸ್ಡೇಗೆ ನಾರ್ಮಲ್ ನೀರು, ಮಲಾಸನಲ್ಲಿ ಕೂತ್ಕೊಂಡು ನೀರು ಕುಡಿದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಆ್ಯಸ್ ಯೂಶುವಲ್ ಎಗ್ 2 ಮತ್ತು ಒಂದು ಬ್ರೆಡ್ ಪೀಸು ಅಷ್ಟೇ. ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಜಾಮ್ ಮಾಡಿದ್ದು, ನಾನು ಸ್ವಲ್ಪ ಸ್ಟೈಲ್ ಮಾಡ್ಕೊಂಡು ಜಾಮ್ ಕೂಡ ತಿಂದೆ. ಸೊ ಹೀಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಚೆನ್ನಾಗಿತ್ತು, ಕೇಳಬೇಡಿ, ಜಾಮ್ ಅಂತೂ ಮಜಾ ಬರ್ತಾಯಿದೆ. ಸೊ ಈಗೆಲ್ಲ ಆಫೀಸು ಮತ್ತು ಸ್ಕೂಲ್ಗೆಲ್ಲ ಹೊರಟೋಗ್ಬಿಟ್ಟಿರ್ತಾರೆ. ಸೊ ಅವ್ರನ್ನೆಲ್ಲ ಕಳಿಸಿಯೇ ನಾನು ನಾಷ್ಟ ತಿಂತೀನಿ. ಸೊ ಈಗ ನಾನು ಸ್ವಲ್ಪ ರೊಟೀನ್ ಚೇಂಜ್ ಆಗಿದೆ. ಮಾರ್ನಿಂಗ್ ಎದ್ದು ಇವ್ರನ್ನೆಲ್ಲ ಕಳಿಸೋದಕ್ಕೆ ನನಗೆ ಟೈಮಾಗಿ ಹೋಗುತ್ತೆ. ಬೆಳಗ್ಗೆ ಎದ್ದು ವಾಕಿಂಗು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಾಷ್ಟ ತಿಂದಾದಮೇಲೆ ನಾನು ಜಿಮ್ಗೆ ಹೋಗ್ತೀನಿ ನಾನು. ಸೊ ಅದಕ್ಕೆ ನಾಷ್ಟ ನಾನು ಲೈಟಾಗೇ ತಿನ್ನಬೇಕಾಗತ್ತೆ, ತುಂಬ ಹೆವಿ ತಿನ್ನೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಗ್ ಪ್ರಿಫರ್ ಮಾಡ್ತೀನಿ. ಸೊ ಲೈಟಾಗೂ ಇರುತ್ತೆ, ಅಟ್ ದ ಸೇಮ್ ಟೈಮ್ ಇಟ್ಸ್ ಅ ಪ್ರೋಟೀನ್ ಅಂತ ಹೇಳಿ. ಸೊ ಹಾಗಾಗಿ ಲೈಟಾಗೇ ತಿಂದು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸೊ ಯಾರೋ ಮಾತಾಡ್ತಾರೆ, ನಮ್ಮ ಮನೆಯವರೇ ಇರಬೇಕು ಅನ್ಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡಿದ್ದೆ. ಸೊ ಗ್ರೀನ್ ಟೀನು ಕುಡ್ದೆ, ಅದ್ರ ಜೊತೆಗೆ ಸಕ್ಕರೆ ಎಲ್ಲ ಬೇಡ, ನಾರ್ಮಲ್ ಟೀ ಬೇಡ ಅಂದ್ಬಿಟ್ಟು ಅವಾಯ್ಡ್ ಮಾಡಿದ್ರೆ ಮಾರ್ನಿಂಗ್ ಕುಡಿಯೋದೇ ಇಲ್ಲ ಎಸ್ಪೆಷಲಿ ಹೇಳಬೇಕು ಅಂತಂದರೆ. ಬಟ್ ತುಂಬ ಚೆನ್ನಾಗಿತ್ತು, ನಿಧಾನ ಕೂತ್ಕೊಂಡು ತಿಂದು ಎಂಜಾಯ್ ಮಾಡಿದೆ. ಜಾಮ್ ಅಂತೂ ಕೇಳಬೇಡಿ, ಬಾರ್ ಹೇಳ್ತಾಯಿದ್ದೀನಿ, ರಿಪೀಟೆಡ್ಲಿ ಹೇಳ್ತಾಯಿದ್ದೀನಿ. ಸೊ ಅದಾದಮೇಲೆ ಜಿಮ್ಗೆ ಹೋಗೋಕ್ಕೆ ನೋಡಿ 9-9:30 ಆದಮೇಲೆ ಅಬ್ವಿಯಸ್ಲಿ ನಮಗೆ ನಿಜವಾಗ್ಲೂ ಬೇಜಾರು ಅನಿಸುತ್ತೆ. ಯಾರು ಹೋಗ್ತಾರೆ, ಯಾರು ಬೇಕು ಇವಾಗ, ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ. ಸೊ ಈ ಥರ ಮನಸ್ಸಾಗುತ್ತೆ. ಬಟ್ ನೀವು ತೊಗೊಳ್ಳಿ, ಚಾನ್ಸ್ ತೊಗೋಬೇಡಿ. ಮೊದಲು ಹೋಗಿ ಮುಗಿಸ್ಕೊಂಬರ್ತೀನಿ, ಆಮೇಲೂ ದಿನವೆಲ್ಲ ಕೆಲಸ ಮಾಡ್ಬೋದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅದಾದಮೇಲೆ ಜಿಮ್ಗೆ ಹೋಗಿ ಇವತ್ತು ನಾನು ಬೈಸೆಪ್ ವರ್ಕೌಟ್ ಮಾಡಿದೆ. ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಅದ್ರ ಜೊತೆಗೆ ನನಗೆ ಸ್ಟ್ರೆಂತ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೊ ನೀವು ನೋಡ್ತಿರ್ಬೋದು, ಚೇಂಜಸ್ ಕಾಣಿಸ್ತಾ ಇದೆ. ನನ್ನ ನೆಕ್ ಹತ್ರ ಎಲ್ಲ ಫುಲ್ಲು ಬೋನ್ಸ್ ಕಾಣಿಸ್ತಾನೆ ಇಲ್ಲ, ಅಷ್ಟು ಇದಾಗಿ ಹೋಗಿತ್ತು ನಾನು ಊರಿಂದ ಬಂದಮೇಲೆ. ಸೊ ಈಗ ಬೋನ್ಸ್ ಕಾಣಿಸ್ತಾ ಇದೆ. ಸೊ ಮನೆಗೆ ಬಂದಾದಮೇಲೆ ನಾನು ಒಂದು ಕುಕ್ಕುಂಬರ್ ತಿಂದೆ ಆ್ಯಸ್ ಅ ಸ್ನ್ಯಾಕ್ ಆಗಿ. ಸೊ ಊಟಕ್ಕಿಂತ ಮುಂಚೆ. ಅದಾದಮೇಲೆ ಹೊಟ್ಟೆ ತುಂಬ ಹಸ್ತೋಗಿತ್ತು, ಅನ್ನಕ್ಕಿಟ್ಟೆ. ಜಿಮ್ಮಿಂದ ಬಂದು ಪಲ್ಯ ಎಲ್ಲ ಮಾಡಿ ರೆಡಿ ಇಟ್ಟು ಹೋಗಿದ್ದೆ. ಸೊ ಸೊಪ್ಪಿನ ಪಲ್ಯ, ಪಾಲಕ್ ಸೊಪ್ಪಿನ ಪಲ್ಯ, ಮತ್ತು ಉಪ್ಸಾರು ಸೊಪ್ಪಿನ ಪಲ್ಯ, ಮತ್ತು ಬದನೆಕಾಯಿ ಪಲ್ಯ ಎಲ್ಲ ಮಾಡಿದ್ದೆ. ಸೊ ಹೊಟ್ಟೆ ಸೀದು ಅಡಿಯೋಕ್ಕಾಗದೆ ಕೂತ್ಕೊಂಡು ಮೊದಲೊಂದು ಸಣ್ಣ ಚಪಾತಿ ತಿಂದೆ. ಅದಾದಮೇಲೆ ಸ್ವಲ್ಪ ಅನ್ನನೂ ಕೂಡ ತಿಂದೆ. ಅದಾದಮೇಲೆ ನೆಕ್ಸ್ಟ್ ಈವ್ನಿಂಗಿಗೆ ಮಕ್ಕಳಿಗೆಲ್ಲ ಸ್ಪ್ರೌಟ್ ಕಾಳಾಯಿತು, ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಎಣ್ಣೆ ಕಮ್ಮಿ ಹಾಕಿ ಹುರಿರಿ ಆಯಿತಾ. ಅದು ಸ್ನ್ಯಾಕ್ ಥರನೂ ಆಗುತ್ತೆ, ಅಟ್ ದ ಸೇಮ್ ಪ್ರೋಟೀನು ಕೂಡ ಹೌದು, ಹೆಲ್ದಿನೂ ಕೂಡ ಹೌದು. ಚೆನ್ನಾಗಿ ಅದನ್ನು ಹುರಿದಾದ್ಮೇಲೆ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು ಹಾಕಿದೆ, ಸ್ವಲ್ಪ ಒಂದೇ ಚೂರು ತುಪ್ಪ ಹಾಕಿ ಹುರಿತೀನಿ ನಾನು. ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಕುರುಮ್ ಥರ ಆಗುತ್ತೆ. ಸೊ ಸ್ನ್ಯಾಕ್ ಥರನೂ ಆಗೋಗುತ್ತೆ. ಅದಾದಮೇಲೆ ಜೊತೆ ಪ್ರೊಮೊಗ್ರೆನೇಟು ಮತ್ತು ಬ್ರೆಡ್ ಇದ್ದಿದ್ದರಿಂದ, ಜಾಮ್ ಇದ್ದಿದ್ದರಿಂದ ಬ್ರೆಡ್ ಬೇಕಾಗಿಲ್ಲ. ಇಟ್ ವಾಸ್ ಅನ್ ಅನ್ನೆಸೆಸರಿ, ಬಟ್ ನಾನು ತಿಂದೆ, ಇಟ್ಸ್ ಓಕೆ. ಜೊತೆಗೆ 1 ಗ್ಲಾಸಷ್ಟು ಟೀ ತೊಗೊಂಡೆ. ಸೊ ಹೀಗೆ ನಾನು ಇವತ್ತಿನ ದಿನ ಫುಲ್ ಡಯಟ್ ಆಗಿರುತ್ತೆ. ಸೊ ಎಗ್ ಖಾಲಿಯಾಗಿತ್ತು ಅನ್ಕೋತೀನಿ ಮೋಸ್ಟ್ ಪ್ರಾಬ್ಲಿ. ಸೊ ಹಾಗಾಗಿ ಎಗ್ಗನ್ನು ತಿಂದಿಲ್ಲ ಇವತ್ತು. ಸೊ ಇದೇ ಎಲ್ಲ ಹೊಟ್ಟೆ ತುಂಬ್ಕೊಬಿಡುತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಈ ಕಾಳುಗಳೆಲ್ಲ ತಿಂದಾಗ ಹೊಟ್ಟೆ ಬೇಗ ತುಂಬುತ್ತೆ. ಸೊ ಸಖತ್ತಾಗಿತ್ತು, ಎಂಜಾಯ್ ಮಾಡಿದಂಗೆ. ಸ್ವಲ್ಪ ಎಡಿಟಿಂಗ್ ಕೆಲಸ ಏನಾದ್ರು ಇದ್ದರೆ ಮಾಡ್ಕೊತಿರ್ತೀನಿ. ಅದಾದಮೇಲೆ ಈವ್ನಿಂಗಿಗೆ ಎಲ್ಲರೂ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ, ಯಾಕೆಂದರೆ ಪ್ರಾಣಾಯಾಮ ಇದೆಲ್ಲ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ. ಮಾರ್ನಿಂಗ್ ಇದ್ದಿದ್ದರಿಂದ ಮೊದಲು ಮಾರ್ನಿಂಗ್ ರೊಟೀನ್ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ರೊಟೀನ್ ಹೋಗ್ಬಿಟ್ರೆ ಸಿಗೋದಿಲ್ಲ. ಸೊ ಹಾಗಾಗಿ ಐ ಹ್ಯಾವ್ ಟು ಡೂ ದಿಸ್. ಪ್ರಾಣಾಯಾಮ ಮಾಡೋದು ತುಂಬಾ ಇಂಪಾರ್ಟೆಂಟು. ಅನುಲೋಮ ಆಗಿರ್ಬೋದು, ಧ್ಯಾನ ಮಾಡೋದು, ಇದನ್ನು 5 ಮಿನಿಟ್ ಮೆಡಿಟೇಷನ್ ಮಾಡೋವಂಥದ್ದು, ಇದನ್ನೆಲ್ಲ ಮಾಡಲೇಬೇಕು. ಸೊ ಹಾಗಾಗಿ ಕೂತ್ಕೊಂಡು ಸ್ವಲ್ಪ ಯೋಗ ಮಾಡಿ ಅದನ್ನು ಕೂಡ ಮಾಡಿದೆ. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು, ಟ್ಯೂಸ್ಡೇ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಸ್ವಲ್ಪ ಬಿಸಿ ನೀರು ಕುಡಿದು ಮಲಾಸನಲ್ಲಿ ಕೂತ್ಕೊಂಡು ಮತ್ತು ಪ್ರಾಣಾಯಾಮ ಮಾಡಿದೆ. ನಾನು ಪ್ರಾಣಾಯಾಮ ಮಾಡೋದ್ರಿಂದ ಮೈಂಡಿಗೆ ತುಂಬ ಒಳ್ಳೆಯದು. ನಿಮ್ಮ ಡಿಸಿಷನ್ನಲ್ಲಿ ನಿಮಗೆ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಸೊ ಆವಾಗ ನಿಮಗೆ ಮೈಂಡ್ ಕಂಟ್ರೋಲಲ್ಲಿ ಬರುತ್ತೆ. ಸೊ ಯಾರು ನೀವು 38, 36, 37, 38ಅಲ್ಲಿದ್ದೀರಾ, ಎಸ್ಪೆಷಲಿ 40ನಲ್ಲಿದ್ದೀರಾ, ಪ್ಲೀಸ್ ಡೂ ಸಮ್ ಎಕ್ಸಸೈಸ್ ಆ್ಯಂಡ್ ಪ್ಲೀಸ್ ಡೂ ಸಮ್ ಯೋಗ, ಆಮೇಲೆ ಪ್ರಾಣಾಯಾಮ, ಈ ಥರದ್ದೆಲ್ಲ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ದಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಐ ಥಿಂಕ್ ಐ ಆಮ್ ಗೋಯಿಂಗ್ ಥ್ರೂ ದಟ್ ಫೇಸ್ ಅಂತ ಅನ್ಕೋತೀನಿ. ನಂಗೆ ಗೊತ್ತಿಲ್ಲ, ನಾನು ಇನ್ನೂ ಡಾಕ್ಟರ್ಸ್ ಚೆಕ್ ಮಾಡಿಲ್ಲ. ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್, ಪ್ರೀ ಮೆನೋಪಾಸ್ ಇನ್ನೂ ಲೇಟು, 5 years ತೊಗೊಳುತ್ತೆ, 45 ಮೇಲೇ ಆಗುತ್ತೆ. ಬಟ್ ಸಮ್ಟೈಮ್ಸ್ ವಿ ಡೋಂಟ್ ನೋನ. ಸೊ ಆಗ್ಬೋದು. ಸೊ ಇಷ್ಟೆಲ್ಲ ನಾನು ಡಬ್ಬ ರೆಡಿ ಮಾಡಿದ್ದೀನಿ. ಮಕ್ಕಳಿಗೆ ಬೇರೆ ಮಾಡಿ ಕಳಿಸಿರ್ತೀನಿ. ಇದು ಬಂದು ಮೆಂತ್ಯ ಸೊಪ್ಪು ಮತ್ತು ಆಲೂಗಡ್ಡೆ ಪಲ್ಯ. ಅದಾದಮೇಲೆ ಮಕ್ಕಳಿಗೆ ಮೆಂತ್ಯ ಸೊಪ್ಪಿನ ಆಲೂಗಡ್ಡೆ ಪರಾಟ ಮಾಡಿಕೊಟ್ಟೆ. ಆಮೇಲೆ ಮೆಂತ್ಯ ಸೊಪ್ಪಿನ ಚಪಾತಿ, ಆಮೇಲೆ ಸಲಾಡು ಎಲ್ಲ ಮಾಡಿ ಕಳಿಸೋಷ್ಟು ಸಾಕಾಗೋಯ್ತು. ಸ್ಮೂದಿ ತೊಗೊಂಡೆ, ಎಗ್ಗೆಲ್ಲ ಖಾಲಿ ಆಗಿದ್ದರಿಂದ
ಪರವಾಗಿಲ್ಲ ಸ್ಮೂದಿನೇ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಬನಾನಾ ಎಲ್ಲ ಹಾಕ್ಕೊಂಡು ಸ್ಮೂದಿ ತಿಂದೆ. ಲೈಟಾಗಿತ್ತು. ಹಾಗೆ ಜಿಮ್ಗೆ ಹೋಗೋಕ್ಕೆ ನನಗೆ ಲೈಟಾಗೇ ಬೇಕಾಗುತ್ತೆ, ಬಟ್ ಐ ನೀಡ್ ಟು ಈಟ್. ಯಾಕೆಂದರೆ 9:30 ಆದಮೇಲೆ ನಾನು ಜಿಮ್ಗೆ ಹೊಟ್ಟೆಸ್ಕೊಂಡು ಹೋದರೆ ಅಲ್ಲಿ ಹೋಗಿ ಬಿದ್ದೋಗ್ಬೇಕಾಗತ್ತೆ. ಸೊ ಆಮೇಲೆ ನಾನು ಸರಿಯಾಗಿ ಪಿಕ್ಕು ಮಾಡೋಕ್ಕೆ ಸ್ಟ್ರೆಂತ್ ಬರೋಲ್ಲ ಅಲ್ಲಿ ನಾವೇನು ವೆಯ್ಟ್ ಲಿಫ್ಟಿಂಗ್ ಮಾಡೋಕ್ಕೆ. ಸೊ ಆಲ್ವೇಸ್ ಎಂಟಿ ಸ್ಟಮಕಲ್ಲಿ ಹೋಗಬೇಡಿ ಜಿಮ್ಮಿಗೆ. ಹೋದರೆ ನೀವು ದಯವಿಟ್ಟು ಒಂದು ಆ್ಯಪಲ್ಲು, ಬನಾನೋ, ಎಗ್ಗು ಏನೋ ಒಂದು ತಿನ್ಕೊಂಡು ಹೋಗಿ 45 ಮಿನಿಟ್ಸ್ ಮುಂಚೆ. ಸೊ ಅದಾದಮೇಲೆ ಜಿಮ್ಮಿಗೆ ರೆಡಿ ಆದೆ. ಸೊ ನೋಡ್ತಿರ್ಬೋದು ಚೇಂಜಸ್ ಕಾಣ್ತಾ ಇದೆ. ಆನ್ ದ ಸ್ಕೇಲ್ ಇಟ್ಸ್ ಓನ್ಲಿ 72 ಸಮಥಿಂಗಲ್ಲಿದೆ, ಬಟ್ ನನ್ನ ಬಾಡಿನಲ್ಲಿ ಚೇಂಜಸ್ ಡೆಫಿನೆಟ್ಲಿ ಇಂಚ್ ಲಾಸ್ ಆಗಿರ್ಬೋದು, ಇದೆಲ್ಲ ಕಾಣಿಸ್ತಾ ಇದೆ. ಸೊ ಇವತ್ತು ಚೆಸ್ಟ್ ವರ್ಕೌಟು. ಸೊ ವರ್ಕೌಟ್ ಮಾಡಿದೆ, ಇವತ್ತು ಹೆವಿ ವರ್ಕೌಟ್ಸೇ ಮಾಡಿದೆ, ಬಟ್ ಯಾಕೋ ಹೊಟ್ಟೆನಲ್ಲಿ ಒಂದು ಸಡನ್ನಾಗಿ ಎಳೆತ ಆಯಿತು. ಸಡನ್ ಎಳೆತ ಅಂದರೆ ತುಂಬ ಸಿವಿಯರ್ ಪೇನ್ ಆಗೋಯ್ತು ನನಗೆ, ಹೆದರಿಕೆನೇ ಆಗೋಯ್ತು ನನಗೆ. ಅಯ್ಯಪ್ಪ ಮಾಡ್ತಾರೆ ಚೆಸ್ಟ್ ವರ್ಕೌಟು, ಬಟ್ ಹೊಟ್ಟೆನಲ್ಲಿ ಎಳೀತದ್ರು ನೋಡಿ. ಅಂದರೆ ನಮ್ಮ ಬಾಡಿ ಎಲ್ಲೆಲ್ಲಿ ವರ್ಕೌಟ್ ಆಗುತ್ತೆ ಅಂತ ನಮಗೆ ಗೊತ್ತೇ ಆಗೋಲ್ಲ. ಸೊ ನಮ್ಮ ಬಾಡಿಗೆ ಗೊತ್ತೇ ಆಗೋದು ನೋಡಿ. ನಾವು ಎಲ್ಲೋ ಹ್ಯಾಂಡಲ್ಲಿ ವರ್ಕೌಟ್ ಮಾಡ್ತಿದ್ರೆ ನಮ್ಮ ಬ್ಯಾಕಲ್ಲಿರ್ಬೋದು, ಹೊಟ್ಟೆಲಿ ಲೆಗ್ಸಲ್ಲಿರ್ಬೋದು, ಅಲ್ಲೂ ಕೂಡ ಅದ್ರದ್ದು ಎಫೆಕ್ಟ್ ಇರುತ್ತೆ. ಸೊ ದಿಸ್ ಇಸ್ ಅ ಬ್ಯೂಟಿ ಆಫ್ ಫಿಟ್ನೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಇದನ್ನು ಕೂಡ ಹೆವಿ ಮಾಡೋಕ್ಕೆ ಹೋದೆ. ಸೈಡ್ಸು ವೆಯ್ಟ್ ಲಿಫ್ಟಿಂಗ್, ಇದು ಸೊಂಟ ಅದು ಸುತ್ತಳತೆ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಫಂಕ್ಷನಲ್ಲೂ ಬಂದು ಸೊ ಇದು ಮಾಡೋದಾಗಲೂ ಏನೂ ಅಷ್ಟು ಪೇಯ್ನು ಅವಾಗ ಕಳಕಂತು, ಬಟ್ ಅದಾದಮೇಲೆ ಏನು ಅಷ್ಟು ಪೇಯ್ನ್ ಕಾಣಿಸ್ಲಿಲ್ಲ ನನಗೆ. ಅದಾದಮೇಲೆ ನಾನು ಆ್ಯಪ್ಸ್ ಮಾಡೋಕ್ಕೆ ಹೋದೆ ನೋಡಿ. ಅಲ್ಲಿ ಹೆವಿ ಪೇಯ್ನ್, ಹೊಟ್ಟೆ ಒಳಗೆ ಏನೋ ಹೊಡೆದೋಯ್ತಾ ಅನ್ನಂಗೆ ಆಗೋಯ್ತು. ನಂಗೆ ಲಿವರ್ ಹೊಡೆದೋಯ್ತು, ಪ್ಯಾನ್ಕ್ರಿಯಾಸ್ ಹೊಡೆದೋಯ್ತು ಅನ್ನಂಗೆ ಆಗೋಯ್ತು. ಸೊ ಅದಾದಮೇಲೆ ಮನೆಗೆ ಬಂದು ಮಲ್ಕೊಂಬಿಟ್ಟೆ. ನಾನು ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ರಿಂದ ಮನೆಗೆ ಬಂದು ಮಲ್ಕೊಂಬಿಟ್ಟೆ. ನಾನು ಮಧ್ಯಾಹ್ನ ಏನೋ ಒಂದು ಸ್ವಲ್ಪ ಊಟ ಹಾಕೊಂಡು ಮಾಡಿ ಆಮೇಲೆ ಎದ್ದಾದಮೇಲೆ ಕೋತಿ ಮನಸ್ಸು ಅಂತಾರಲ್ಲ ಮನುಷ್ಯಂದು, ಹಾಗೆ. ಸೊ ಕೋಲ್ಡ್ ಕಾಫಿ ಕುಡಿಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ. ಹೊರಗಡೆ ಹೋದರೆ ಅನ್ನೆಸೆಸರಿ ಕ್ಯಾಲರೀಸ್ ಅಂದ್ಕೊಂಡು ಮನೇಲೇ ಮಾಡೋಣ ಅಂದ್ಬಿಟ್ಟು ಏನೇನೋ ಟ್ರೈ ಮಾಡೋಕ್ಕೆ ಹೋದೆ. ಡಾಲ್ಗೆನೂ ಮಾಡೋಕ್ಕೆ ಹೋದೆ, ಡಾಲ್ಗೆನೂ ಬರಲೇ ಇಲ್ಲ, ಯಾಕೋ ಗೊತ್ತಿಲ್ಲ. ಜಾಸ್ತಿ ನೀರು ಹಾಕ್ಬಿಟ್ಟಿದೆ ಕಾಫಿಗೆ ಅನಿಸುತ್ತೆ. ಇದು ಫಿಲ್ಟರ್ ಕಾಫಿದು. ಫಿಲ್ಟ್ರ್ ಕಾಫಿನಲ್ಲಿ ಇನ್ಸ್ಟಂಟ್ ಯೂಸ್ ಮಾಡಲಿಲ್ಲ, ನಾನು ಫಿಲ್ಟ್ರದ್ದೇ ಮಾಡ್ಕೊಂಡು ಮಾಡಿದೆ. ಬಟ್ ಟೇಸ್ಟ್ ಸೂಪರ್ ಆಗಿತ್ತು. ಏನಿಲ್ಲ, ಅದನ್ನು ಫೋಮ್ ಮಾಡೋಕ್ಕೆ ಹೋದೆ, ಫೋಮ್ ಆಗಲಿಲ್ಲ. ಫೋಮ್ ಬೇಕಿತ್ತು ನನಗೆ. ಸೊ ನಾನು ಪ್ರಯತ್ನ ಬಿಡಲ್ಲ, ಮತ್ತೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಈವ್ನಿಂಗಿಗೆ ಒಂದು ಪ್ರೋಟೀನ್ ದೋಸೆ ಮತ್ತು ಪಲ್ಯ ಇತ್ತು. ಅದ್ರ ಜೊತೆಗೆ 2 ಆಮ್ಲೆಟ್ ಹಾಕ್ಕೊಂಡು, 2 ಆಮ್ಲೆಟ್ ಅಂದರೆ 2 ಎಗ್ಗಿನ ಆಮ್ಲೆಟ್ ಹಾಕ್ಕೊಂಡು ತಿಂದು ಮುಗಿಸ್ದೆ. ಅದಾದಮೇಲೆ ತಿಂದಿದ್ದನ್ನೆಲ್ಲ ಅರಗಿಸೋಕೆ ಹೋಗಲೇಬೇಕಲ್ಲ, ವಾಕಿಂಗ್ ಕಂಪ್ಲೀಟ್ ಮಾಡಿದೆ. ಸೊ ಹೀಗಿತ್ತು ನನ್ನ ಡೇ. ಬೇಜಾರಾಗುತ್ತೆ, ಎಲ್ಲನೂ ಆಗುತ್ತೆ, ಬಟ್ ಕೀಪ್ ಗೋಯಿಂಗ್ ಆನ್. ಹಾಗೆ ಮತ್ತೊಂದು ವಿಷಯ ಹೇಳಬೇಕು. ಯಾರೋ ಒಬ್ಬರು ನನಗೆ ಕಾಮೆಂಟ್ ಹಾಕಿದರು, ಗೊತ್ತಿಲ್ಲ ಯಾರೋ ಗೊತ್ತಿರೋರೋ ಗೊತ್ತಿಲ್ಲದಿರೋ ಹೊಟ್ಟೆಗೆ ಚಿರೋರೋ ಇದು ಏನಾಗುತ್ತೋ ಅವ್ರಿಗೂ ಗೊತ್ತಿಲ್ಲ. ಸೊ ಎಂಥ ಡಯಟ್ ಇದು, ಎಂಥ ಡಯಟು, ಮೇಕಪ್ ಇಲ್ಲದೆ ನಿಮ್ಮ ಮುಖ ನೋಡೋಕ್ಕೆ ಆಗ್ತಾಯಿಲ್ಲ, ಮುದುಕಿ ಥರ ಕಾಣಿಸ್ತಾ ಇದೆಯಾ, ಆಮೇಲೆ ಮೇಕಪ್ ಇಲ್ಲದೆ ನಾನು ಅದನ್ನೆಲ್ಲ ಬಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿರೋದು. ಮೇಕಪ್ಪು ಮಾಡಾಗಿದೆ, ಎಲ್ಲ ಥರ ಸ್ಟೈಲು ಮಾಡಾಗಿದೆ, ಎಲ್ಲ ಕಡೆ ಸುತ್ತಾಗಿದೆ, ಎಲ್ಲ ತಿಂದಿದ್ದಾಗಿದೆ, ಉಂಡಿದ್ದಾಗಿದೆ. ನಾವು ಐ ಹ್ಯಾವ್ ರಿಯಲೈಸ್ ದ ಲೈಫ್ ಅಂದರೆ ಏನು ಅಂತ ನಂಗೆ ಅರ್ಥ ಆಗಿದೆ. ಸೊ ಮೇಕಪ್ ಮಾಡೋದ್ರಿಂದ ನಮ್ಮ ರಿಯಲ್ ಇರೋ ಫೇಸು ಚೇಂಜ್ ಆಗುತ್ತಾ? ಚೇಂಜ್ ಆಗಲ್ಲ. ಕಲರ್ ಚೇಂಜ್ ಆಗುತ್ತಾ? ಚೇಂಜ್ ಆಗಲ್ಲ. ಬಟ್ ನನ್ನ ಏಜಿಗೆ ನನ್ನ ಮುಖ ಚೆನ್ನಾಗೇ ಇದೆ. ಐ ಆಮ್ ಕಾನ್ಫಿಡೆಂಟ್ಲಿ ಐ ವಿಲ್ ಸೇ ದಟ್. ನನ್ನ ಬಾಡಿ ತುಂಬಾ ಚೆನ್ನಾಗಿದೆ. ಐ ಆಮ್ ಆ್ಯಕ್ಟಿವ್, ಐ ಆಮ್ ಹೆಲ್ದಿ. ದೇರ್ ಆರ್ ಸೋ ಮೆನಿ ಚೇಂಜಸ್ ಇನ್ ಮೈ ಬಾಡಿ ಆಫ್ಟರ್ ಮೈ ವೆಯ್ಟ್ ಲಾಸ್. ಸೊ ಅದ್ರ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ ಏನೇನು ಚೇಂಜಸ್ ಆಗಿದೆ ಅಂತ. ಸೊ ಇಷ್ಟನ್ನೆಲ್ಲ ಹಾಗೆ ನನಗೆ ರಿಯಾಲಿಟಿ, ನನಗೆ ವರ್ಡಿಗೆ ನನಗೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನಿಮ್ಗಳಿಗೆಲ್ಲ ಒಂಥರ ಕಾಣಿಸ್ತಿರ್ಬೋದು. ಯಾರು ಈ ಥರ ಕಾಮೆಂಟ್ ಹಾಕಿದ್ದೀರ ನಿನಗೆ ಹೇಳ್ತಾ ಇರೋದು ನಾನು. ಸೊ ನಿನಗೆ ಡಿಫ್ರೆಂಟಾಗಿ ವರ್ಡ್ ಕಾಣಿಸ್ತಿರ್ಬೋದು, ನನಗೆ ಮಾತ್ರ ಕಾಣಿಸ್ತಿರೋದು ಇಟ್ಸ್ ಅ ಕ್ಲಿಯರ್ ವರ್ಡ್. ಸೊ ಅದರಲ್ಲಿ ನನಗೆ ಕಾಣಿಸೋದು ಬರೀ ನೇಚರು, ಅದು ರಿಯಾಲಿಟಿ, ಅದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾನು ಅದಕ್ಕೆಲ್ಲ ಪ್ರಾಮುಖ್ಯತೆ ಕೊಡ್ಕೊಂಡು ಮೇಕಪ್ ಮಾಡಿಕೊಂಡು ಜಿಮ್ ಮಾಡೋಕ್ಕಾಗೋದಿಲ್ಲ. ಮೇಕಪ್ ಮಾಡಿಕೊಂಡು ನಾನು ಮನೇಲಿ ಇಲ್ಲದೇ ಇರೋ ಥರ ನಾನು ಮೇಕಪ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತೀನಿ ಅಂತ ಅಡುಗೆ ಮಾಡೋಕ್ಕಾಗಲ್ಲ. ನಾನು ಮನೆಯಲ್ಲಿ ಹೇಗಿದ್ದೀನೋ, ನನ್ನ ರಿಯಲ್ ಲೈಫಲ್ಲಿ ನಾನು ಹೇಗಿದ್ದೀನೋ ಅದೇ ಥರ ವೀಡಿಯೋ ಮಾಡ್ತೀನಿ. ಸಮ್ಟೈಮ್ಸ್ ನಾನು ಬೆಳಗ್ಗೆ ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೆ ಈವ್ನಿಂಗ್ ಸ್ನಾನ ಮಾಡ್ತೀನಿ. ಇಟ್ಸ್ ಆ್ಯಸ್ ಕಂಫರ್ಟ್, ನನಗೇನು ಕಂಫರ್ಟ್ ಇರೋದು ಇಂಪಾರ್ಟೆಂಟು. ಸೊ ನಂಗೆ ಅಂದ್ಬಿಟ್ಟು ನಾನು ಎಕ್ಸಸೈಸು ಫಿಟ್ನೆಸ್ ಎಲ್ಲ ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ. ದಿಸ್ ಇಸ್ ಮೈ ಕೈಂಡ್ ಆಫ್ ಲೈಫ್. ನಿಮ್ಗೆ ಇಷ್ಟ ಇರ್ಬೋದು, ನೀನು ಮಾಡಪ್ಪ ಮೇಕಪ್ ಮಾಡೇ ಯಾವನೋ ನೀನು ಹಾಕಿರೋಳಿಗೆ ಕಾಮೆಂಟ್ ಹೇಳ್ತಿರೋದು. ನಾನು ನಿಮ್ಮ ಥರ ನಾವು ಹಂದಿ ಥರ ತಿಂದ್ಬಿಟ್ಟು ಬಿದ್ದು ಒದ್ದಾಡಲ್ಲ. ನಾವು ಒಂದೇ ಕಡೆ ಬೇರೆಯವ್ರ ಲೈಫಲ್ಲಿ ಏನು ನಡೀತಿದೆ, ಬೇರೆಯವ್ರಿಗೆ ಹೋಗ್ಬಿಟ್ಟು ನೀನು ಕೂತ್ಕೊಂಡು ಕಾಮೆಂಟ್ ಹಾಕೊಂಡು ಮಾಡ್ಕೊಂಡು ಮುಖ ಇಲ್ಲ, ಏನೂ ಇಲ್ಲ. ಸೊ ಮಾಡಿಕೊಂಡ್ರೆ ಅದಕ್ಕೆ ನನಗೇನೂ ಎಫೆಕ್ಟ್ ಆಗಲ್ಲ. ಸೊ ಐ ಆಮ್ ಬ್ಯುಸಿ ಇನ್ ಮೈ ಓನ್ ಲೈಫ್. ಐ ಆಮ್ ಲಿವಿಂಗ್ ಮೈ ಲೈಫ್ ಇನ್ ಮೈ ಓನ್ ವೇ. ಸೊ
ಅದರಲ್ಲಿ ನಿಮ್ಮಂಥವ್ರಿಗೆ ಏನೂ ಸಿಗೋದಿಲ್ಲ. ನಿಮ್ಮ ಕಾಮೆಂಟಾಗಿ ಏನು ಚೇಂಜ್ ಆಗುತ್ತೆ? ನನಗೆ ಏನೂ ಚೇಂಜ್ ಆಗೋಲ್ಲ. ಐ ಆಮ್ ಲೈಕ್ ದಿಸ್. ಸೊ ನಾನು ತಲೆ ಬೋಳಿಸ್ಕೊಂಡು ಹೆಡ್ ಶೇವ್ ಮಾಡ್ಕೊಂಡು ನಾನು ಕಂಪ್ಲೀಟಾಗಿ ಕಾನ್ಫಿಡೆಂಟಾಗಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನನ್ನ ಲೈಫಲ್ಲೂ ನಾನು ಲೀಡ್ ಮಾಡ್ತಿದ್ದೀನಿ ಅಂದರೆ ಲುಕ್ ನನ್ನ ಮೆಂಟಾಲಿಟಿ ಹೇಗಿದೆ ಅಂತ. ಸೊ ಹೋಪ್ ನಿಮಗೆ ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.